ನಿಮ್ದು ನಿಮ್ಮ ವೈಫ್ದು ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ನಾನು ಮತ್ತು ಅವರು ಕೂಡ ಕಾಲೇಜ್ ಟೈಮಲ್ಲಿ ಕೂಡ ನಮ್ಮಲ್ಲಿ ಕಾಲೇಜಲ್ಲಿ ಏನು NGOs ವಗೇರೆ ಇತ್ತು ಅವ್ರ ಜೊತೆಗೆ ಇನ್ವಾಲ್ವ್ ಆಗಿ ಸೋಷಿಯಲ್ ವರ್ಕ್ ಮಾಡಿದ್ದೀವಿ. ಕುಶಲ್ ಸರ್ ಫ್ರೀ ಟೈಮಲ್ಲೆಲ್ಲ ಕುಕಿಂಗ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಸೊ ಏನು ಕುಕ್ ಮಾಡ್ತೀರಾ? ನಾನು ಕುಕಿಂಗಲ್ಲಿ ಎಲ್ಲ ಥರದ್ದು ಇಂಡಿಯನ್ ಕ್ವಿಸಿನ್ಸ್ ವಗೇರೆ ಇದೆಯಾ, ಚೈನೀಸ್ ಕ್ವಿಸಿನ್ಸ್ ವಗೇರೆ ಇದೆ, ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಕುಶಲ್ ಸರ್ ಫುಡಿನಾ? ಹಾಂ, ಡೆಫಿನೆಟ್ಲಿ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನ ತಗೊಳ್ಳೋದಾದ್ರೆ ಇಲ್ಲಿ ಏನಾದರೂ ಹೆಚ್ಚು IPL ಬೆಟ್ಟಿಂಗ್ಸು ಅಥವಾ ಡ್ರಗ್ಸ್ ರಿಲೇಟೆಡ್ ಕೇಸಸ್ ಏನಾದರೂ ಬರ್ತಿರುತ್ತಾ? ಒಂದು ಕೇಸಲ್ಲಿ 35 kg ಗಾಂಜಾ ಸಿಕ್ಕಿದೆ ನಮಗೆ. ಆಂಧ್ರದಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅದು ಸಿಕ್ಕಿದೆ. ಮತ್ತು IPL ಬೆಟ್ಟಿಂಗ್ದು ಕೂಡ ಸಿನ್ಸ್ ಈಗ ಮಾರ್ಚ್ ಲಾಸ್ಟ್ 20th ಮಾರ್ಚ್ ಆದಮೇಲೆ IPL ಸ್ಟಾರ್ಟ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಆ ಟೈಮಿಂದ IPL ಬೆಟ್ಟಿಂಗ್ ಕೇಸಸ್ ಬಗ್ಗೆ ಕೂಡ ಫೋಕಸ್ ಮಾಡ್ತಾ ಇದ್ದೀವಿ. ಲಾಸ್ಟ್ 15th ಆಗಸ್ಟ್ 26 ಜನವರಿ ಡೇಯಲ್ಲಿ ನಾವು ವೆಹಿಕಲ್ಸ್, ಬೈಕ್, ಕಾರ್ಸ್ ಸೀಸ್ ಮಾಡಿ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ಈಗ ನೆಕ್ಸ್ಟ್ ನಿಮ್ಮ ವಿಷನ್ ಯಾವ ರೀತಿ ಇದೆ? ಈ ಜಾಗ ಬೇರೆ ಬೇರೆ ಥರದ್ದು ಫೈನಾನ್ಷಿಯಲ್ ಫ್ರಾಡ್ಸ್ ಕೂಡ, ಚೀಟಿಂಗ್ ಕೇಸಸ್ ಕೂಡ ಮತ್ತು ರೆಗ್ಯುಲರ್ ಕ್ರೈಮ್ಸ್ ಕೂಡ ಆಗ್ತಾ ಇದೆ. ಡೈನಾಮಿಕ್ ಕಾಪ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಆಗಲೇ ಮಾತಾಡ್ತಾ ಇದ್ವಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಎಲ್ಲ. ಸೊ ಈಗ ನಿಮ್ಮದು ನಿಮ್ಮ ವೈಫ್ದು ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂದರೆ ಎಲ್ಲಿ ಮೀಟ್ ಆಗಿದ್ದು? ಅವರು ಕೂಡ ನಿಮ್ಮ ಹೋಮ್ ಟೌನ್ ಅವರೇನಾ? ಬೇಸಿಕ್ಲಿ ಅವ್ರದ್ದು ಕೂಡ ಸ್ವಂತ ಊರು ಮಧ್ಯಪ್ರದೇಶ ಇದೆ. ನಾನು ಸಿನ್ಸ್ ನನ್ನ ಫಾದರ್ ಗೌರ್ಮೆಂಟ್ ಸರ್ವಿಸಲ್ಲಿ ಇತ್ತು, ಸೊ ಅವ್ರದ್ದು ಬೇರೆ ಬೇರೆ ಜಾಗ ಪೋಸ್ಟಿಂಗ್ ಆಗಿದೆ. ಸೊ ನಾನು ಮತ್ತು ನನ್ನ ವೈಫ್ 5th ಕ್ಲಾಸಿಂದ ಜೊತೆಗೆ ಓದಿದ್ದೀವಿ ಸ್ಕೂಲಲ್ಲಿ. ಬಟ್ ಆ ಟೈಮ್ಗೆ ಇಂಟ್ರಾಕ್ಷನ್ ಜಾಸ್ತಿ ಏನೂ ಆಗಲ್ಲ, ಓನ್ಲಿ ಪರಿಚಯ ಇತ್ತು. ಆಮೇಲೆ ಕಾಲೇಜಲ್ಲಿ ಬಂದಾಗ ನಾವು ಇಂಟ್ರಾಕ್ಷನ್ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀವಿ. ಅವ್ರದ್ದು ಕಾಲೇಜ್ ಕೂಡ ಭೋಪಾಲಲ್ಲಿ ಇತ್ತು. ಸೊ ಕಾಲೇಜಲ್ಲಿ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಥಾಟ್ಸ್ ಮ್ಯಾಚ್ಡ್. ಸೊ ವಿ ಎಂಡೆಡ್ ಅಪ್ ಟುಗೆದರ್. ಓಕೆ. ಸೊ ಈಗ ಅಪಾರ್ಟ್ ಫ್ರಮ್ ಇವಾಗ ವರ್ಕ್ ಲೈಫ್ನ ಬಿಟ್ಬಿಡೋಣ ಸೈಡ್ಗೆ. ಸೊ ಇವಾಗ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಸೊ ಕುಶಲ್ ಅವ್ರು ಯಾವ ರೀತಿ ಇರ್ತಾರೆ? ನೋಡಿ, ಪರ್ಸ್ನಲ್ ಲೈಫಲ್ಲಿ ಡೆಫಿನೆಟ್ಲಿ ಸಿನ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ, ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ದು ಸಮಸ್ಯೆ ಇದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಸೊ ಡೆಫಿನೆಟ್ಲಿ ಫ್ಯಾಮ್ಲಿಗೋಸ್ಕರ ಸ್ವಲ್ಪ ಟೈಮ್ ಕೊಡಬೇಕು. ಅದು ಡೆಫಿನೆಟ್ಲಿ ನಾನು ಸ್ವಲ್ಪ ಎಫರ್ಟ್ಸ್ ಮಾಡ್ತಾ ಇದ್ದೀನಿ. ಈಗ 1 year old ಸನ್ ಕೂಡ ಇದೆ ನನಗೆ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಆ್ಯಕ್ಚುಲಿ ಅದು ಥೆರಪಿ ಥರ ಇದೆ. ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಮನೆಯಲ್ಲಿ ಕಾಯ್ತಾ ಇದ್ದಾರೆ, ವೈಫ್ ಇದೆಯಾ ಮತ್ತು ಮಗು ಇದೆ ಮನೆಯಲ್ಲಿ, ಅವರು ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ಅವ್ರ ಜೊತೆ ಹೋಗಿ ಇಂಟ್ರ್ಯಾಕ್ಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಥೆರಪಿ ಥರ ಒಂದು ಆಗುತ್ತೆ. ಜೊತೆಗೆ ಬೇರೆ ಬೇರೆ ಸಿನ್ಸ್ ಈ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಚೆನ್ನಾಗಿ ಸ್ಪಾಟ್ಸ್ ಇದೆ, ನಂದಿ ಹಿಲ್ಸ್ ಇದೆಯಾ, ಬೇರೆ ಬೇರೆ ಚೆನ್ನಾಗಿ ಟ್ರ್ಯಾಕಿಂಗ್ ಸ್ಪಾಟ್ಸ್ ಇದೆ, ಬೇರೆ ಬೇರೆ ಜಾಗ ಇದೆ. ಸೊ ಅಲ್ಲಿ ಕೂಡ ಸ್ವಲ್ಪ ನಮಗೆ ಅವಕಾಶ ಸಿಗುತ್ತೆ. ಸೊ ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಓಕೆ. ಸೊ ನಿಮಗೆ ರಜೆಗಳು ಸಿಗ್ತಿರುತ್ತಾ? ಯಾಕಂತಂದರೆ ಇಷ್ಟು ಟೈಟ್ ಸ್ಕೆಡ್ಯೂಲಲ್ಲಿ ನೀವು ಕೆಲಸ ಮಾಡ್ತಿರ್ತೀರಾ. ಸೊ ವೀಕೆಂಡ್ಸಲ್ಲೆಲ್ಲ ಆಫ್ ಸಿಗ್ತಿರುತ್ತಾ? ಯಾವ ರೀತಿ? ನೋಡಿ, ಪೊಲೀಸ್ದು ಕೆಲಸ ಆ್ಯಕ್ಚುಲಿ ಈ ಥರ ಇದೆ. ಇಟ್ ಇಸ್ 24/7 ಡ್ಯೂಟಿ. 24/7 ಡ್ಯೂಟಿ ಇದೆ. ರಜಾ ಈ ಥರ ಇದೆ ಕಿ ಸಂಡೇ ಇದೆಯಾ, ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಮಿನಿಸ್ಟ್ರಿಯಲ್ ಸ್ಟಾಫ್, ಕ್ಲರಿಕಲ್ ಸ್ಟಾಫ್ ಯಾರು ಮಾಡ್ತಾರೆ ಕೆಲಸ, ಅವ್ರದ್ದು ರಜಾ ಇದೆ. ಬಟ್ ಖಾಕಿ ಯಾರು ಹಾಕ್ತಾರೆ, ಖಾಕಿ ಯೂನಿಫಾರ್ಮ್ ಎಷ್ಟು ಜನ ಹಾಕ್ತಾರೆ, ಅವ್ರದ್ದು ಎಲ್ಲರದ್ದು ಡ್ಯೂಟಿ 24/7 ಇದೆ. ಬಿಕಾಸ್ ಕ್ರೈಮ್ ಈ ಥರ ಇಲ್ಲ ಕಿ ಕ್ರೈಮ್ ಆಫೀಸ್ ಟೈಮಲ್ಲಿ ಆಗುತ್ತೆ, ಕ್ರೈಮ್ ಯಾವುದು ಏನಾದರೂ ಟೈಮ್ಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಸ್ಯಾಟರ್ಡೆ, ಸಂಡೇ, ಮಂಡೇ ರೆಗ್ಯುಲರ್ 3 ದಿನದಿಂದ ಗೌರ್ಮೆಂಟ್ ಹಾಲಿಡೇಸ್ ಇತ್ತು. ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಆ್ಯಂಡ್ ಅಂಬೇಡ್ಕರ್ ಜಯಂತಿ. ಬಟ್ ಯಾವುದು ದೊಡ್ಡದು ಪ್ರೋಗ್ರಾಮ್ ಆಗುತ್ತೆ, ಹಾಲಿಡೇಸ್ ಇದೆಯಾ ಅಥವಾ ಆ ದಿನ ಪೊಲೀಸ್ಗೆ ಕೆಲಸ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಜಯಂತಿ ಇದೆ, ಸೊ ಅಂಬೇಡ್ಕರ್ ಜಯಂತಿಗೋಸ್ಕರ ನಮ್ಮಲ್ಲಿ ಕೂಡ ಸೆಲೆಬ್ರೇಟ್ ಮಾಡಬೇಕು. ಆಮೇಲೆ ಬಂದೋಬಸ್ತ್ ಆಗಬೇಕು, ಏನಾದರೂ ಗೌರ್ಮೆಂಟ್ದು ಫಂಕ್ಷನ್ ಆಗ್ತಾ ಇದೆ ಅಲ್ಲಿ ಬಂದೋಬಸ್ತ್ ಕೊಡಬೇಕು. ಸೊ ನಮ್ಮದು ಆ ದಿನ ಕೂಡ ಡ್ಯೂಟಿ ಆಗುತ್ತೆ. ಆಮೇಲೆ ಸಂಡೇ ಇದೆಯಾ, ಸೊ ಸಂಡೇಗೆ ಯಾವುದು ಕೇಸ್ ಆಗಿದೆ, ಸೊ ಆ ಕೇಸ್ಗೆ ಅಟೆಂಡ್ ಮಾಡಬೇಕು. ಸೊ ಖಾಕಿ ವರ್ದಿ ಯಾರು ಹಾಕ್ತಾರೆ, ಖಾಕಿ ಯೂನಿಫಾರ್ಮ್ ಯಾರು ಹಾಕ್ತಾರೆ, ಅವ್ರದ್ದು ಡ್ಯೂಟಿ ನಾರ್ಮಲಿ 24/7 ಇದೆ. ಬಟ್ ಡೆಫಿನೆಟ್ಲಿ ಸುಮಾರು ಟೈಮ್ ಸಿಗುತ್ತೆ, ಫ್ರೀ ಟೈಮ್ ಕೂಡ ಸಿಗುತ್ತೆ, ಈ ಥರ ಇಲ್ಲ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ಅ ಹೆಕ್ಟಿಕ್ ಜಾಬ್. ಓಕೆ.
ಸೊ ಮುಂಚೆ ಎಲ್ಲ ಆದ್ರೆ ನೀವು ಇವಾಗ ನಿಮ್ಮ ಹೋಮ್ ಟೌನಲ್ಲಿ ಇರ್ತಾ ಇದ್ರಿ, ಇವಾಗ ನೀವು ಈ ಕಡೆ ಶಿಫ್ಟ್ ಆಗಿರೋದ್ರಿಂದ ಮನೇಲಿ ಬರೀ ನಿಮ್ಮ ವೈಫ್ ಅಷ್ಟೇ ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಈಗ ಅವ್ರಿಗೂ ಕೂಡ ಅವರು ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ರಿ. ಸೊ ಬೇಸಿಕಲಿ ಅವ್ರು ಏನ್ ವರ್ಕ್ ಮಾಡ್ತಿದ್ದಾರೆ ಸರ್? ನನ್ನ ವೈಫ್ ಬೇಸಿಕ್ಲಿ IIT ರೂಡ್ಕಿಯಿಂದ PhD ಮಾಡಿದ್ದಾರೆ ನ್ಯಾನೋ ಟೆಕ್ನಾಲಜಿಯಲ್ಲಿ. ಆಮೇಲೆ 1 ವರ್ಷ ಯುರೋಪ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ, ಓಕೆ ಪೋಸ್ಟ್ ಡಾಕ್ ಮಾಡಿದ್ದಾರೆ. ಬೇಸಿಕ್ಲಿ PhD ಆದ್ಮೇಲೆ ಪೋಸ್ಟ್ ಡಾಕ್ ಮಾಡ್ತಾರೆ, ಯುರೋಪ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಸಿನ್ಸ್ ನನ್ನ ಪೋಸ್ಟಿಂಗ್ ಚಿಂತಾಮಣಿಯಲ್ಲಿ ಆಯ್ತು, ಚಿಂತಾಮಣಿಯಿಂದ ಪಕ್ಕದಲ್ಲಿ ಮೋಸ್ಟ್ ಕ್ಲೋಸೆಸ್ಟ್ ನಿಯರೆಸ್ಟ್ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, SJCIT, ಅಲ್ಲಿ ಅವರು ಜಾಯಿನ್ ಮಾಡಿದ್ದಾರೆ. ಸೊ ಈಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಚಿಕ್ಕಬಳ್ಳಾಪುರಲ್ಲಿ SP ಆಗಿ ಪೋಸ್ಟಿಂಗ್ ಆಗಿದೆ, ಸೊ ಅಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಸೊ ಈಗ ಅಪಾರ್ಟ್ ಫ್ರಮ್ ಈಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಸೊ ಇಬ್ರು ಕೂಡ ಈ ಒಂದು ಸೋಷಿಯಲ್ ವರ್ಕ್ಸ್ ಅಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಅಂದ್ರೆ ಯಾವ ರೀತಿ ನೀವು ಸೋಷಿಯಲ್ ವರ್ಕ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಿರ್ತೀರಾ? ಡೆಫಿನೆಟ್ಲಿ ಸೋಷಿಯಲ್ ವರ್ಕ್ ವಿಚಾರ ಬಗ್ಗೆ ರೆಗ್ಯುಲರ್ ಆಗಿ ನನ್ನ ವೈಫ್ ಜೊತೆಗೆ ಡಿಸ್ಕಷನ್ಸ್ ಮಾಡ್ತಾ ಇದ್ದೀನಿ. ನಾನು ಮತ್ತು ಅವರು ಕೂಡ ಕಾಲೇಜ್ ಟೈಮಲ್ಲಿ ಕೂಡ ನಮ್ಮಲ್ಲಿ ಕಾಲೇಜಲ್ಲಿ ಏನು NGOs ವಗೇರೆ ಇತ್ತು ಅವ್ರ ಜೊತೆಗೆ ಇನ್ವಾಲ್ವ್ ಆಗಿ ಸೋಷಿಯಲ್ ವರ್ಕ್ ಮಾಡಿದ್ದೀವಿ. ಸೊ ಈಗ ಕೂಡ ಸಿನ್ಸ್ ಸ್ವಲ್ಪ ಅವಕಾಶ ಕೂಡ ಇದೆ ಕಿ ಪಬ್ಲಿಕ್ ಸರ್ವಿಸ್ ಜಾಬಲ್ಲಿ ಇದ್ದೀವಿ. ಸೊ ಅವ್ರ ಜೊತೆ ವೈಫ್ ಜೊತೆ ಡಿಸ್ಕಸ್ ಮಾಡಿ ಸುಮಾರು ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಇನಿಷಿಯೇಟಿವ್ಸ್ ತಗೊಳ್ಳೋಕ್ಕೆ. ಸಿನ್ಸ್ ಅವರು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ದಾರೆ, ಸೊ ಅವರಿಂದ ಟೆಕ್ನಾಲಜಿ ಡ್ರಿವನ್ ಇನಿಷಿಯೇಟಿವ್ಸ್ ತಗೊಳ್ಳೋಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅವರಿಂದ ಕೂಡ ಡೆಫಿನೆಟ್ಲಿ ಸೋಷಿಯಲ್ ವರ್ಕ್ ವಿಚಾರ ಬಗ್ಗೆ ಸಹಕಾರ ಸಿಗ್ತಾ ಇದೆ, ಮತ್ತು ಅವರು ಕೂಡ ರೆಗ್ಯುಲರ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಓಕೆ, ಸೊ ಇವಾಗ ಕುಶಲ್ ಸರ್ ಫ್ರೀ ಟೈಮಲ್ಲೆಲ್ಲ ಕುಕ್ಕಿಂಗ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಸೊ ಏನು ಕುಕ್ ಮಾಡ್ತೀರಾ? ನೋಡಿ, ಕುಕಿಂಗ್ ನಂದು ಮೊದಲಿಂದ ಒಂದು ಹಾಬಿ ಥರ ಇದೆ. ಮತ್ತು ಡೆಲ್ಲಿಯಲ್ಲಿ ಕೂಡ ಪ್ರಿಪ್ರೇಷನ್ ಟೈಮಲ್ಲಿ ಸುಮಾರು ಟೈಮ್ಸ್ ಅವಕಾಶ ಸಿಕ್ಕಿದೆ. ಸೊ ಆ ಟೈಮಿಂದ ತುಂಬ ಇಷ್ಟ ಆಗಿದೆ ನನಗೆ. ಒಂದು ಆ್ಯಕ್ಚುಲಿ ಇದು ಸ್ಟ್ರೆಸ್ ಬಸ್ಟಿಂಗ್ ಆ್ಯಕ್ಟಿವಿಟಿ ಥರ ಇದೆ ಕುಕಿಂಗ್ ಆ್ಯಕ್ಚುಲಿ. ಬಿಕಾಸ್ ಎಟ್ ದ ಎಂಡ್ ಒಂದು ಚೆನ್ನಾಗಿ ಡಿಶ್ ಸಿಗುತ್ತೆ, ಸೊ ಡೆಫಿನೆಟ್ಲಿ ಒಂದು ಆಟೋಮೆಟಿಕ್ಲಿ ಸ್ಯಾಟಿಸ್ಫ್ಯಾಕ್ಷನ್ ತರ ಬರುತ್ತೆ. ಸೊ ನಾನು ಕುಕಿಂಗ್ ಅಲ್ಲಿ ಎಲ್ಲ ತರದ್ದು ಇಂಡಿಯನ್ ಕ್ವಿಸಿನ್ಸ್ ವಗೇರೆ ಇದೆಯಾ, ಚೈನೀಸ್ ಕ್ವಿಸಿನ್ಸ್ ವಗೇರೆ ಇದೆ, ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಸಿನ್ಸ್ ಯೂಟ್ಯೂಬ್ ಇದೆ, ಸೊ ಯೂಟ್ಯೂಬ್ ಅಲ್ಲಿ ಏನಾದರೂ ಹೊಸದಾಗಿ ಏನು ಟ್ರೈ ಮಾಡಬೇಕು, ಅದನ್ನು ಕೂಡ ಯಾವಾಗ ಅವಕಾಶ ಸಿಗುತ್ತೆ, ಫ್ರೀ ಟೈಮ್ ಸಿಗುತ್ತೆ, ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಟ್ರೈ ಮಾಡ್ತಿರ್ತೀರಾ. ಸೊ ಸ್ಪೆಷಲ್ ನಿಮ್ಗೆ ತುಂಬಾ ಇಷ್ಟವಾಗುವಂತಹ ಫುಡ್ ಅಂದ್ರೆ ಯಾವುದು? ಮಹಾರಾಷ್ಟ್ರೀಯನ್ ಫುಡ್ ಏನಾದ್ರು? ಮಹಾರಾಷ್ಟ್ರೀಯನ್ ಫುಡಲ್ಲಿ ಪಾವ್ ಭಾಜಿ ಇದೆಯಾ, ಅದು ಚೆನ್ನಾಗಿದೆ. ಮತ್ತು ನಾರ್ತ್ ಇಂಡಿಯಲ್ಲಿ ಚೋಲೆ ಭಟೂರೆ ಕೂಡ ಫೇಮಸ್ ಇದೆ ತುಂಬ. ಆಮೇಲೆ ಬೇರೆ ಬೇರೆ ಥರದ್ದು ಪರಾಠ ವಗೇರೆ ಇದೆ, ಆಲೂ ಪರಾಠ, ಮೆಥಿ ಪರಾಠ, ಅದು ಕೂಡ ಇಷ್ಟ ಇದೆ. ಓಕೆ, ಕುಶಲ್ ಸರ್ ಫುಡಿನಾ? ಹಾಂ, ಡೆಫಿನೆಟ್ಲಿ ಫುಡಿ ಇದ್ದೀನಿ. ಮತ್ತು ಇಲ್ಲಿ ಕೂಡ ಏನೇನು ಹೊಸದಾಗಿ ಏನಾದರೂ ಯಾರು ರೆಕಮೆಂಡ್ ಮಾಡ್ತಾರೋ ಅದನ್ನು ಕೂಡ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನೀವು ಮೋಸ್ಟ್ ಆಫ್ ದ ಫೇವ್ರೆಟ್ ಫುಡ್ಸ್ ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಅಂತ ಹೇಳಿದ್ರಿ. ವೆನ್ ಇಟ್ ಕಮ್ಸ್ ಟು ಸೌತ್ ಇಂಡಿಯನ್ ಈ ಕಡೆ ಅಂತ ಬಂದಾಗ ಯಾವ ರೀತಿ ಊಟ ನಿಮ್ಗೆ ಇಷ್ಟ ಆಗುತ್ತೆ? ನನಗೆ ಸ್ನ್ಯಾಕ್ಸ್ ಐಟಮ್ಸ್ ತುಂಬ ಇಷ್ಟ ಇದೆ. ಎಸ್ಪೆಷಲಿ ಉದ್ದಿನ ವಡ ಇದೆ, ಮತ್ತು ದೋಸೆ ಇದೆ, ಅದು ತುಂಬ ಇಷ್ಟ ಇದೆ. ರೆಗ್ಯುಲರ್ ಆಗಿ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ಆಲ್ಸೋ ಸರ್ ಆಗಲೇ ಮಾತಾಡ್ತಾ ಇದ್ವಿ ನಾವು ಈ ಸೈಬರ್ ಕ್ರೈಮ್ ರಿಲೇಟೆಡ್ ಎಲ್ಲ, ಆ್ಯಂಡ್ ಆಲ್ಸೋ ಇವಾಗ IPL ಬೆಟ್ಟಿಂಗ್ ಆಗಿರ್ಬೋದು, ಈ ಡ್ರಗ್ಸ್ ಅಂತೆಲ್ಲ ಬಂದಾಗ, ಸೊ ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನ ತಗೊಳ್ಳೋದಾದ್ರೆ ಇಲ್ಲಿ ಏನಾದರೂ ಹೆಚ್ಚು IPL ಬೆಟ್ಟಿಂಗ್ಸು ಅಥವಾ ಡ್ರಗ್ಸ್ ರಿಲೇಟೆಡ್ ಕೇಸಸ್ ಏನಾದರೂ ಬರ್ತಿರುತ್ತಾ? ನೋಡಿ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆಯಾ, ಡ್ರಗ್ ಅಬ್ಯೂಸ್ದು ಮತ್ತು ಈ ಬ್ಯಾಟಿಂಗ್ ಇದು ಏನಿದೆಯಾ, ಇದು ಸೋಷಲ್ ಈವಲ್ಸ್ ಥರ ಇದೆ. ಬ್ಯಾಟಿಂಗ್ ಮತ್ತು ಇಲ್ಲಿಗಲ್ ಲಿಕರ್ ಕೂಡ ಇದೆ, ಆಮೇಲೆ ಡ್ರಗ್ಸ್ ಕೂಡ ಇದೆ. ಸೊ ನಮ್ಮ ಯೂತ್ ಏನಿದೆಯಾ ಅವ್ರದ್ದು ಲೈಫ್ ಹಾಳಾಗ್ತಾ ಇದೆ, ಖರಾಬ್ ಆಗ್ತಾ ಇದೆ. ಸೊ ನಮ್ಮ ಸೈಡಿಂದ ನಾವು ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ನಮ್ಮ ಸೈಡಲ್ಲಿ ಈಗ ಆಲ್ರೆಡಿ ಈ ವರ್ಷ ಒಳ್ಳೆಯದು ಕೇಸಸ್ ಮಾಡಿದ್ದಾರೆ. ಒಂದು ಕೇಸಲ್ಲಿ 35 kg ಗಾಂಜಾ ಸಿಕ್ಕಿದೆ ನಮಗೆ, ಆಂಧ್ರದಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅದು ಸಿಕ್ಕಿದೆ. ಮತ್ತು IPL ಬ್ಯಾಟಿಂಗ್ದು ಕೂಡ ಸಿನ್ಸ್ ಈಗ ಮಾರ್ಚ್ ಲಾಸ್ಟ್ 20th ಮಾರ್ಚ್ ಆದಮೇಲೆ IPL ಸ್ಟಾರ್ಟ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಆ ಟೈಮಿಂದ IPL ಬ್ಯಾಟಿಂಗ್ ಕೇಸಸ್ ಬಗ್ಗೆ ಕೂಡ ಫೋಕಸ್ ಮಾಡ್ತಾ ಇದ್ದೀವಿ. ಅದು ಕೂಡ ಸುಮಾರು ಕೇಸಸ್ ಆಲ್ರೆಡಿ ಐ ಥಿಂಕ್ 10 ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಒಳ್ಳೆಯದು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ. ಮತ್ತು ಒಂದು ಪಬ್ಲಿಕ್ಗೆ ಕೂಡ ಎಚ್ಚರಿಕೆ ಥರ ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಯುಗಾದಿ ಹಬ್ಬ ಬಂದಿದೆ, ಆ ಟೈಮ್ಗೆ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ವಿಡಿಯೋಸ್ ಮಾಡಿದ್ದೀವಿ. ಮತ್ತು ನಮ್ಮ ಆಫೀಸರ್ಸ್ ಹೋಗಿ ಲೌಡ್ ಸ್ಪೀಕರಿಂದ ಅನೌನ್ಸ್ ಮಾಡಿದ್ದಾರೆ ಹಳ್ಳಿ ಕಡೆ ಹೋಗಿ ಕಿ
ಈ ಯುಗಾದಿ ಹಬ್ಬದ ಟೈಮಲ್ಲಿ ಯಾವುದು ಬ್ಯಾಟಿಂಗ್ ಮತ್ತು ಗ್ಯಾಮ್ಲಿಂಗ್ ಕೋಲಿ ಪಂದ್ಯ ವಿಚಾರ ಬಗ್ಗೆ ಏನು ಅವಕಾಶ ಇಲ್ಲ, ಇದು ಕಾನೂನು ಬಾಹಿರ ಆಗಿದೆ, ಏನು ಈ ಥರದ್ದು ಪಾರ್ಟಿಸಿಪೇಟ್ ಮಾಡಬಾರ್ದು ಆ್ಯಕ್ಟಿವಿಟೀಸಲ್ಲಿ. ಆಮೇಲೆ ನಾವು ಯುಗಾದಿ ದಿನ ಅಲ್ಲಿ ಟೋಟಲ್ ಈ ಡಿಸ್ಟಿಕಲ್ಲಿ 48 ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಗ್ಯಾಮ್ಲಿಂಗ್ದು. ಸೊ ಒಂದು ಈ ಥರ ಆ್ಯಕ್ಚುಲಿ ಯಾಕೆ ಫೋಕಸ್ ಮಾಡ್ತಾ ಇದ್ದೀವಿ, ಇದು ಇಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಸೋಷಲ್ ಈವಲ್ಸ್ ಇದೆ, ಇದನ್ನು ಕಂಟ್ರೋಲ್ ಮಾಡ್ತೀವಿ ತೋ ಡೆಫಿನೆಟ್ಲಿ ಕ್ರೈಮ್ ಕೂಡ ಕಂಟ್ರೋಲ್ ಆಗುತ್ತೆ. ಜನರಿಗೆ ಸ್ವಲ್ಪ ಭಯ ಆಗುತ್ತೆ ಕಿ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಸೊ ಅವ್ರ ಮೇಲೆ ಪೊಲೀಸ್ ಆ್ಯಕ್ಷನ್ ತಗೊಂಡಿದ್ದಾರೆ, ಮತ್ತು ಎಚ್ಚರಿಕೆ ಕೂಡ ಬರುತ್ತೆ. ಪಬ್ಲಿಕ್ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮೇಲೆ ಏನು ಆ್ಯಕ್ಷನ್ ಆಗ್ತದೆ ಪೊಲೀಸ್ದು. ಸೊ ಡೆಫಿನೆಟ್ಲಿ ಆ ವಿಚಾರ ಬಗ್ಗೆ ನಾವು ಒಳ್ಳೆಯದು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಸರ್ ಇವಾಗ ಟ್ರಾಫಿಕ್ ಅಂತ ಬಂದಾಗ ಈಗ ಚಿಕ್ಕಬಳ್ಳಾಪುರ ಮತ್ತು ಬ್ಯಾಂಗ್ಳೂರಿನಷ್ಟು ದೂರ ಎಲ್ಲ 50 ಕಿಲೋಮೀಟರ್ಸ್ ಅಂತರದಲ್ಲಿದೆ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ತುಂಬ ಟ್ರಾಫಿಕ್ ಅಂತ ಕೇಳ್ಪಟ್ಟಿದ್ದೀವಿ ಆ್ಯಂಡ್ ತುಂಬ ಆಕ್ಸಿಡೆಂಟ್ಸ್ಗಳೆಲ್ಲ ಆಗ್ತಾ ಇರುತ್ತೆ. ಸೊ ಈಗ ಟ್ರಾಫಿಕ್ ಅಂತ ಬಂದಾಗ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಮೆಷರ್ಸ್ಗಳನ್ನ ತಗೊತಾ ಇದ್ದೀರಾ? ನೋಡಿ, ಚಿಕ್ಕಬಳ್ಳಾಪುರ ಸಿನ್ಸ್ ನೀವು ಮೆನ್ಷನ್ ಮಾಡಿದ್ದೀರಿ, ಚಿಕ್ಕಬಳ್ಳಾಪುರ ನೀವು ಕೂಡ ಮೆನ್ಷನ್ ಮಾಡಿದ್ದೀರಿ, ಓನ್ಲಿ 50 ಕಿಲೋಮೀಟರ್ಸ್ 60 ಕಿಲೋಮೀಟರ್ಸ್ ಇದೆ, ತುಂಬ ಪಕ್ಕದಲ್ಲಿ ಇದೆ ಬೆಂಗಳೂರಿಂದ. ಜನ ವೀಕೆಂಡ್ಸಲ್ಲಿ ನಂದಿ ಹಿಲ್ಸ್ ಇದೆಯಾ, ಈಶಾ ಫೌಂಡೇಶನ್ ಇದೆಯಾ, ಅಥವಾ ಬೇರೆ ಬೇರೆ ಟ್ರೆಕಿಂಗ್ ಪಾಯಿಂಟ್ಸ್ ಇದೆ, ಒಳ್ಳೆಯದು ಟೂರಿಸ್ಟ್ ಪ್ಲೇಸಸ್ ಇದೆ ನಮ್ಮಲ್ಲಿ. ಮತ್ತು ರೋಡ್ದು ಕಂಡೀಷನ್ ಕೂಡ ಚೆನ್ನಾಗಿದೆ, ಇದು ಬೆಂಗಳೂರು ಹೈದರಾಬಾದ್ ಹೈವೇ ಇದೆ, ತೋ ಸುಮಾರು ಹೈ ಸ್ಪೀಡ್ ಕಾರ್ಸ್, ಹೈ ಸ್ಪೀಡ್ ಬೈಕ್ಸ್, ಸೂಪರ್ ಬೈಕ್ಸ್ ತಗೊಂಡು ಬರ್ತಾ ಇದ್ದಾರೆ. ಮತ್ತು ರೆಗ್ಯುಲರ್ ಆಗಿ ಜಾಲಿ ರೈಡ್ಸ್ಗೆ ಬರ್ತಾ ಇದ್ದಾರೆ ಜನ. ಸುಮಾರು ಟೈಮ್ಸ್ ನಮ್ಮ ಜೊತೆ ಪಬ್ಲಿಕ್ ವಿಡಿಯೋ ಶೇರ್ ಮಾಡಿದ್ದಾರೆ. ಲಾಸ್ಟ್ 15th ಆಗಸ್ಟ್ 26 ಜನವರಿ ಡೇಯಲ್ಲಿ ನಾವು ವೆಹಿಕಲ್ಸ್, ಬೈಕ್, ಕಾರ್ಸ್ ಸೀಸ್ ಮಾಡಿ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಒಂದು ಈ ಥರದ್ದು ಸಮಸ್ಯೆ ಇದೆ. ಆಮೇಲೆ ಟ್ರಾಫಿಕ್ ವಿಚಾರ ಬಗ್ಗೆ ಬೇಸಿಕಲಿ ಏನಿದೆಯಾ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕಿ ಸಿನ್ಸ್ ನಾವು ಬೆಂಗಳೂರಿಂದ ಎಷ್ಟು ಪಕ್ಕದಲ್ಲಿ ಇದ್ದೀವಿ, ಆಮೇಲೆ ಕೂಡ ನಾವು ನೋಟಿಸ್ ಮಾಡಿದ್ದೀವಿ ಕಿ ಬೆಂಗಳೂರು ಹೋದಾಗ ಜನ ಹೆಲ್ಮೆಟ್ ಹಾಕ್ತಾರೆ, 100% ಜನ ಹೆಲ್ಮೆಟ್ ಹಾಕ್ತಾರೆ ಬೆಂಗಳೂರಲ್ಲಿ. ಬಟ್ ಅದು ಈಗ ಚಿಕ್ಕಬಳ್ಳಾಪುರ ಸೈಡ್ ಅಥವಾ ಹೊರಗಡೆ ಬಂದಿದ್ದಾರೆ ಬೆಂಗಳೂರು ಸೈಡಿಂದ ಸ್ವಲ್ಪ, ಸೊ ಹೆಲ್ಮೆಟ್ದು ಸ್ವಲ್ಪ ಇಂಪ್ಲಿಮೆಂಟೇಷನ್ ಕಡಿಮೆ ಆಗುತ್ತೆ. ಸೊ ನಾನು ಕೂಡ ಯಾವಾಗ ಏನು ಪ್ರೋಗ್ರಾಮ್ಸ್ ವಗರಾಗಿ ಹೋಗ್ತಾ ಇದ್ದೀವಿ ಅದೇ ಕ್ವಶನ್ ರೇಸ್ ಮಾಡ್ತಾ ಇದ್ದೀವಿ ಕಿ ನೀವು ಸೇಮ್ ಪರ್ಸನ್ ಯಾವಾಗ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಬೆಂಗಳೂರು ಎಂಟ್ರಿ ಇದ್ದಾಗ ಆದ್ಮೇಲೆ ದೇವನಹಳ್ಳಿಯಿಂದ ಹೆಲ್ಮೆಟ್ ಹಾಕ್ತಾರ, ಯಾಕೆ ಇಲ್ಲಿ ಹಾಕಿಲ್ಲ? ಆಕ್ಸಿಡೆಂಟ್ ಯಾವುದು ಜಾಗ ಆಗುತ್ತೆ, ಚಿಕ್ಕಬಳ್ಳಾಪುರಲ್ಲಿ ಕೂಡ ಆಗುತ್ತೆ, ಪಾಸಿಬಿಲಿಟಿ ಇದೆ, ಇದು ಬೆಂಗಳೂರು ದೇವನಹಳ್ಳಿ ಕಲ್ಲಿ ಕೂಡ ಆಗುತ್ತೆ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಸುಮಾರು ಟೈಮ್ಸ್ ಕ್ವಶನ್ ರೇಸ್ ಮಾಡಿದ್ದೀವಿ. ಈಗ ಪಬ್ಲಿಕ್ದು ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ತಾ ಇದೆ, ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ, ಇಂಪ್ಲಿಮೆಂಟೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಸುಮಾರು ಟ್ರಾಫಿಕ್ ಅವೇರ್ನೆಸ್ ಡ್ರೈವ್ಸ್ ಮಾಡಿದ್ದೀವಿ, ಬೀದಿ ನಾಟಕ ವಗರ ಕೂಡ ಮಾಡಿದ್ದೀವಿ, ಒಂದು ರೋಡ್ ಸೇಫ್ಟಿ ಮಂತ್ ಆಚರಿಸಿದ್ದೀವಿ. ಸೊ ಈ ಥರ ಪಬ್ಲಿಕ್ಕಿಂದ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಹೆಲ್ಮೆಟ್ ವಗೇರದು. ಆ್ಯಂಡ್ ಈಗ ಸ್ಕೂಲ್ಸ್ ಕಾಲೇಜ್ಗಳಲ್ಲಿ ಕೂಡ ನಾವು ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಹೆಲ್ಪ್ ಮಾಡ್ತಾ ಇದ್ದೀವಿ ಕಿ ಲೈಸೆನ್ಸ್ ಬಗ್ಗೆ ಅಪ್ಲೈ ಮಾಡಿದ್ದಾರೆ, ಮಾಡಲ್ಲ, ಫಾಲೋ ಅಪ್ ಮಾಡಬೇಕು, ಲೈಸೆನ್ಸ್ ತಗೋಬೇಕು, ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಜೊತೆ ಕೂಡ ಡಿಸ್ಕಷನ್ ಮಾಡ್ಕೊಂಡು ಅವರಿಗೆ ಕೂಡ ವಾರ್ನ್ ಮಾಡಿದ್ದೀವಿ. ಸರ್ ಈಗ ಓವರ್ ಆಲ್ ಚಿಕ್ಕಬಳ್ಳಾಪುರ ಕಾನ್ಸಂಟ್ರೇಟ್ ಮಾಡಿ ಮಾತಾಡೋದಾದ್ರೆ, ಸೊ ಇವಾಗ ನೀವು ಚಿಕ್ಕಬಳ್ಳಾಪುರನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ಈಗ ನೆಕ್ಸ್ಟ್ ನಿಮ್ಮ ವಿಷನ್ ಯಾವ ರೀತಿ ಇದೆ? ನೋಡಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಒಂದು ಬಾರ್ಡರಿಂಗ್ ಡಿಸ್ಟಿಕ್ ಕೂಡ ಇದೆ, ಮತ್ತು ಬೆಂಗಳೂರಿಂದ ಪಕ್ಕದಲ್ಲಿ ಇದೆ. ಸೊ ಒಂದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಇದೆ. ಈ ಜಾಗ ಬೇರೆ ಬೇರೆ ಥರದ್ದು ಫೈನಾನ್ಷಿಯಲ್ ಫ್ರಾಡ್ಸ್ ಕೂಡ, ಚೀಟಿಂಗ್ ಕೇಸಸ್ ಕೂಡ, ಮತ್ತು ರೆಗ್ಯುಲರ್ ಕ್ರೈಮ್ಸ್ ಕೂಡ ಆಗ್ತಾ ಇದೆ. ಸೊ ನಮ್ಮ ಮೇನ್ ವಿಷನ್ ಏನಿದೆಯಾ, ಈಗ ಫಾರ್ ಎಕ್ಸಾಂಪಲ್ ಸೈಬರ್ ಕ್ರೈಮ್ ಬಗ್ಗೆ ಕೂಡ ನಾವು ಫೋಕಸ್ ಮಾಡಿದ್ದೀವಿ. ನಮ್ಮ ಮೇನ್ ವಿಷನ್ ಏನಿದೆಯಾ, ಫಸ್ಟ್ ನನ್ನ ಇಂಟೆನ್ಷನ್ ಇದೆ ಕಿ ಪಬ್ಲಿಕ್ ಶುಡ್ ಗೇನ್ ಕಾನ್ಫಿಡೆನ್ಸ್ ಇನ್ ಪೊಲೀಸ್. ಅವ್ರಿಗೆ ಏನೀಗ ಅಪ್ರೋಚ್ ಇದೆಯಾ ಪೊಲೀಸ್ ವಿಚಾರ ಬಗ್ಗೆ, ಪೊಲೀಸ್ದು ಇಮೇಜ್ ಏನಿದೆಯಾ ಅವ್ರ ಮೈಂಡ್ ಸೆಟ್ಟಲ್ಲಿ, ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕು, ಪಬ್ಲಿಕ್ಕಿಂದ ಸಹಕಾರ ತಗೋಬೇಕು. ಆಮೇಲೆ ಅವರದು ಸಹಕಾರ ತಗೊಂಡು ಈ ಡಿಸ್ಟಿಕ್ಗೆ ಒಂದು ಸೈಬರ್ ಕ್ರೈಮ್ ಸೇಫ್ ಡಿಸ್ಟಿಕ್ ಮಾಡಬೇಕು, ಒಂದು ಆಕ್ಸಿಡೆಂಟ್ ಫ್ರೀ ಡಿಸ್ಟಿಕ್ ಮಾಡಬೇಕು. ಬಿಕಾಸ್ ಸಿನ್ಸ್ ನಮ್ಮಲ್ಲಿ ಹೈವೇಸ್ ಇದೆ, ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಒಂದು ಲಾ ಅಬೈಡಿಂಗ್ ಸಿಟಿಸನ್ಸ್ ಹೇಗೆ ಥರ ಇರಬೇಕು, ಆ ಥರದ್ದು ಒಂದು ವಿಷನ್ ಇದೆ. ಸೊ ಡೆಫಿನೆಟ್ಲಿ ಪಬ್ಲಿಕ್ದು ಸಹಕಾರ ನಾವು ಯಾವಾಗ ಪ್ರೋಗ್ರಾಮ್ಸ್ ಆಗ್ತಾ ಇದೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವ್ರದ್ದು ಸಹಕಾರ ಬಗ್ಗೆ. ಆ್ಯಂಡ್ ಈ ಸೈಬರ್ ಸೇಫ್ ಚಿಕ್ಕಬಳ್ಳಾಪುರ, ಮತ್ತು ಕ್ರೈಮ್ ಫ್ರೀ ಚಿಕ್ಕಬಳ್ಳಾಪುರ, ಡ್ರಗ್ ಫ್ರೀ ಚಿಕ್ಕಬಳ್ಳಾಪುರ, ಈ ಎಲ್ಲ ನಮ್ಮದು ಏನು ವಿಷನ್ ಪಾಯಿಂಟ್ಸ್ ಇದೆ ಅದನ್ನು ಹೇಗೆ ಫುಲ್ಫಿಲ್ ಮಾಡಬೇಕು ಆ ವಿಚಾರ ಬಗ್ಗೆ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಓಕೆ
ಸರ್, ಇಷ್ಟೊತ್ತು ನೀವು ನಮ್ಮ ಜೊತೆ ಈ ಒಂದು ಇಂಟರ್ವ್ಯೂಲಿ ಭಾಗವಹಿಸಿದ್ದೀರಾ, ಮಾತಾಡಿದ್ದೀರಾ, ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀರಾ. ಸೊ ಓವರಾಲ್ ನಮ್ಮ ವಾಹಿನಿಯ ಬಗ್ಗೆ ಮಾತನಾಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಡೆಫಿನೆಟ್ಲಿ ತುಂಬ ಒಳ್ಳೆಯದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಇವತ್ತು. ಕನ್ನಡ ಟೈಮ್ಸ್ ಮ್ಯಾಗ್ಝೀನ್ ಮತ್ತು ಪೊಲೀಸ್ ಟೈಮ್ಸ್ ಡಿಜಿಟಲ್ ಈ ಒಂದು ತುಂಬ ಚೆನ್ನಾಗಿ ಒಂದು ನನಗೆ ಕೂಡ ಅವಕಾಶ ಸಿಕ್ಕಿದೆ. ತಮ್ಮೆಲ್ಲರಿಂದ ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಆಗಿ ಇದು ಒಂದು ಚೆನ್ನಾಗಿ ಇಂಟರ್ವ್ಯೂ ಆಗಿದೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಿದೆಯಾ, ಪೊಲೀಸ್ದು ಇಂಟ್ರಿಕಸೀಸ್ ಏನಿದೆ ಡಿಪಾರ್ಟ್ಮೆಂಟಲ್ಲಿ, ಹೇಗೆ ಪೊಲೀಸ್ದು ವರ್ಕ್ ಆಗ್ತಾ ಇದೆ, ಹೇಗೆ ಪೊಲೀಸ್ ಫಂಕ್ಷನಿಂಗ್ ಮಾಡ್ತಾ ಇದ್ದಾರೆ, ಆ ವಿಚಾರ ಬಗ್ಗೆ ತುಂಬ ಡೀಪ್ ಆಗಿ ತಾವು ಎಲ್ಲರೂ ಡಿಸ್ಕಷನ್ ಮಾಡಿದಿರಿ. ತುಂಬ ನಮಗೆ ಕೂಡ ಖುಷಿ ಆಯಿತು. ಬಿಕಾಸ್ ಸುಮಾರು ಪಾಯಿಂಟ್ಸ್ ಈ ಥರ ಇದೆ ಕಿ ನಾರ್ಮಲ್ ಆಗಿ ಪಬ್ಲಿಕ್ಗೆ ರೀಚ್ ಆಗಲ್ಲ. ಸೊ ಡೆಫಿನೆಟ್ಲಿ ಇದನ್ನು ನೋಡಿ ಪಬ್ಲಿಕ್ಕಿಂದ ಕೂಡ ಸ್ವಲ್ಪ ಪೊಲೀಸ್ದು ಫಂಕ್ಷನಿಂಗ್ ಹೇಗೆ ಥರ ಇದೆ ಅವ್ರಿಗೆ ಕೂಡ ಸ್ವಲ್ಪ ಮಾಹಿತಿ ಸಿಗುತ್ತೆ, ಅವ್ರಿಗೆ ಕೂಡ ಅರ್ಥ ಆಗುತ್ತೆ ಕಿ ಪೊಲೀಸ್ದು ಫಂಕ್ಷನಿಂಗ್ ಹೇಗೆ ಥರ ಇದೆ. ಮತ್ತು ಈ ಥರದ್ದು ಡೀಟೇಲ್ಡ್ ಇಂಟರ್ವ್ಯೂವಿಂದ ಡೆಫಿನೆಟ್ಲಿ ಪಬ್ಲಿಕ್ಗೆ ಕೂಡ ಒಂದು ಈ ಥರ ಇನ್ಸೈಟ್ ಸಿಗುತ್ತೆ ಡಿಪಾರ್ಟ್ಮೆಂಟಲ್ಲಿ ಕಿ ಡಿಪಾರ್ಟ್ಮೆಂಟ್ದು ಮೇನ್ ಪಬ್ಲಿಕ್ಕೋಸ್ಕರ ಇದ್ದೀವಿ ಮತ್ತು ನಮಗೆ ಅವರದ್ದು ಸಹಕಾರದಿಂದ ಹೇಗೆ ಹೆಲ್ಪ್ ಆಗುತ್ತೆ. ಮತ್ತು ಕನ್ನಡ ಟೈಮ್ಸ್ ಮ್ಯಾಗ್ಝೀನ್ ಆ್ಯಂಡ್ ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ನನ್ನ ಸೈಡಿಂದ ಬೆಸ್ಟ್ ವಿಶಸ್ ಮತ್ತು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಒಂದು ಟೈಟ್ ಬಿಸಿ ಸ್ಕೆಡ್ಯೂಲಲ್ಲೂ ಕೂಡ ಇವತ್ತು ನೀವು ನಮಗೆ ಟೈಮ್ ಕೊಟ್ಟು ಈ ಒಂದು ಇಂಟರ್ವ್ಯೂಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಒಂದು ಮಾತುಗಳು ತುಂಬ ಜನ ಯೂತ್ಸ್ಗೆ, ಪಬ್ಲಿಕ್ಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಮ್ಮ ಸೊಸೈಟಿಗೆ ಒಳ್ಳೆ ಸರ್ವಿಸ್ನ ಕೊಡ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ರೆಸ್ಪೆಕ್ಟ್ ದ ಲಾ, ಫಾಲೋ ದ ಲಾ, ಅದರ್ವೈಸ್ ವಿ ಆರ್ ಕಮಿಂಗ್ ಫಾರ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಷ್ಟು ಕುಶಲ್ ಚೌಕ್ಸಿ ಅವರ ಮಾತುಗಳಾಗಿತ್ತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ IPS ಅಧಿಕಾರಿಯೊಟ್ಟಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪೊಲೀಸ್ ಟೈಮ್ಸ್ ಡಿಜಿಟಲ್, ಡೈನಾಮಿಕ್ ಆಪ್. ನಾನು ರಮ್ಯಾ.